ಇದು ಒಂದ್ಸತಿ ಏರ್ಸ್ಬೇಕಾದ್ರೆ ಬಹಳ ಜಾಸ್ತಿಯಿಂದ ಏರ್ಸ್ತಾರೆ. ಇಳಿಸ್ಬೇಕಾದ್ರೆ ಬಹಳ ಕಮ್ಮಿ 10 ಪೈಸೆ 20 ಪೈಸೆ ಆ ತರ ಇಳಿಸ್ತಾರೆ. ಬಹಳ ಮಿಡಲ್ ಕ್ಲಾಸ್ ಆಗ್ಲಿ ಸಾಮಾನ್ಯ ಜನತೆ ಬದುಕೋದು ಬಹಳ ಕಷ್ಟ ಆಗಿದೆ. ಪೆಟ್ರೋಲ್ ಒಂದೇ ಸತಿ 3 ರೂಪಾಯಿ ಏರ್ಸಿರೋದು ಬಹಳ ಕಷ್ಟ ಅಂತ ಹೇಳ್ಬೋದು. ಬಹಳ ತೊಂದರೆ ಆಗ್ತಿದೆ. ಇವಾಗ ದುಡ್ಡು ಇಲ್ದವ್ರು ಇರ್ತಾರೆ, ಇದ್ದವರು ಇರ್ತಾರೆ. ಅವಾಗ ಏನ್ ಮಾಡೋದು? ಪೆಟ್ರೋಲೇ ಸೇಲ್ಸ್ ಜಾಸ್ತಿ ಇರೋದು ವೆಹಿಕಲ್ಸ್ ಅಲ್ಲ. ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಫಸ್ಟೇ ಹಂಗಿಂತ ಹೇಳಿದ್ರೆ ಎಲೆಕ್ಟ್ರಿಕ್ಗಾರ ಹೋಗಾರ ಜನಗಳು. ಇಲ್ಲ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಎಲ್ಲ ಆಗಿರುತ್ತೆ ವೆಹಿಕಲ್ಸ್ ಎಲ್ಲ. ಏನ್ ಮಾಡ್ಬೇಕು? ಪ್ರಮೋದ್ ಅಂತ. ಜನಸಾಮಾನ್ಯರಿಗೆ ತೊಂದರೆ ಆಗತ್ತೆ ಸರ್. ಆಲ್ರೆಡಿ ತೊಂದರೆ ಆಗ್ತಿದೆ ಎಲ್ಲರಿಗೂ ಕೂಡ. ಪೆಟ್ರೋಲ್ ರೇಟ್ ಜಾಸ್ತಿ ಆಗೋದ್ರಿಂದ ಈಗ ಹಾಗಾಗಿ ಕೂಡ ಸ್ವಲ್ಪ ಏನ್ ಮಾಡ್ಬೇಕು ಅಂದ್ರೆ ಬಂಕ್ನವರು ಮತ್ತೆ ಎಲ್ಲ ಬಂಕ್ನವ್ರು ಸೇರ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಒಂದು ಡಿಸಿಷನ್ ತಗೊಂಡು ಸ್ವಲ್ಪ ರೇಟ್ ಅನ್ನು ಇಳಿಕೆ ಮಾಡಕ್ ನೋಡ್ಬೇಕು. ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕೆಲವೊಬ್ಬರಿಗೆ ಕೆಲಸ ಸಿಗ್ತದವೆ, ಕೆಲವರು ಸಿಕ್ತಿಲ್ಲ. ಮತ್ತೆ ಎಲ್ಲರೂ ಕೂಡ ಇದ್ದೊಂಥರ ಇರಲ್ಲ. ಕೆಲವರು ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಸೊ ಮಧ್ಯಮ ವರ್ಗದವರು ಇರ್ತಾರೆ, ಕೂಲಿ ಮಾಡೋಂಥವ್ರು ಇರ್ತಾರೆ. ದಿವಸಕ್ಕೆ 500 ರೂಪಾಯಿ 600 ರೂಪಾಯಿ ಕೂಲಿ ಮಾಡೋಂಥವ್ರು ಇರ್ತಾರೆ. ಬಟ್ ಅವ್ರಿಗೆ ಕೂಲಿ ಮಾಡಿದ್ರು ಕೂಡ ನೆಟ್ಟಿಗೆ ದುಡಿಮೆ ಅವ್ರ ದುಡಿಮೆ ಅವ್ರಿಗೆ ಸಿಕ್ತಿಲ್ಲ. ಅಂತಂದ್ರೆ ಅವರಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಕೆಲ್ಸಕ್ಕೆ ಹೋಗಿ ಅಲ್ಲಿ ಎಲ್ಲದೂ ಕೂಡ ಮಾಡ್ಕೊಂಡು ಅವ್ರಿಗೆ ಆಗಲ್ಲ. ತುಂಬಾ ಕಷ್ಟ ಆಗಿದೆ ಈಗಿನ ಜನರೇಷನ್ ಅಲ್ಲಿ. ಸೊ ಯಾಕಂದ್ರೆ ಈಗ ಎಲ್ಲದೂ ಕೂಡ ರೇಟ್ ದಿನ ಏರ್ತಿದೆ. ಪೆಟ್ರೋಲ್ ರೇಟ್ ಆಗಿರೋದು ಎಲ್ಲ ರೇಟು ಕೂಡ ಏರ್ತಿದೆ. ಇದೇ ರೀತಿ ದಿನ ರೇಟ್ಗಳು ಏರ್ತಾ ಹೋದ್ರೆ ತುಂಬಾ ಸಮಸ್ಯೆ ಆಗತ್ತೆ. ಮುಂದೆ ಬೆಳವಣಿಗೆ ಮಾಡೋದು ಅವ್ರದ್ದು ಆರ್ಥಿಕ ಒಂದು ಇದರಲ್ಲಿ ಅವ್ರಿಗೆ ತುಂಬಾ ಒಂದು ಬೆಳವಣಿಗೆ ಆಗಕ್ಕೆ ಮುಂದೆ ಆಗಲ್ಲ ಈ ರೀತಿ. ಯಾಕಂದ್ರೆ ಎಲ್ಲ ದಿನಕೂಲಿ ಆಗಿರೋದು, ಬೇರೆ ಎಂಪ್ಲಾಯ್ಗಳಾಗಿರೋದು, ಫ್ಯಾಕ್ಟ್ರಿ ಆಗಿರೋದು, ಅವ್ರಿಗೆಲ್ಲದು ಅಷ್ಟೇ ಸರ್. ದಿವಸಕ್ಕೆ 500-600 ರೂಪಾಯಿ ಇದ್ರು ಕೂಡ ಪೆಟ್ರೋಲ್ಗೆ ಜಾಸ್ತಿ ಹೋದ್ರೆ ಅವ್ರು ಉಳಿಸ್ದಂಗೆ ಏನಾಯ್ತು? ಮುಂದೆ ಅವ್ರ ಆರೋಗ್ಯಕ್ಕೆ ಏನಾಯ್ತು? ಅವ್ರ ಆರೋಗ್ಯಕ್ಕೆ ಯಾರು ಕೊಡ್ತಾರೆ ಹೆಲ್ತಿಗೆ? ಇದನ್ನ ಸ್ವಲ್ಪ ಎಲ್ಲದೂ ಕೂಡ ನಿಗಾ ಇಟ್ಕೊಂಡು ಇದನ್ನ ಸುಧಾರಿಸಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಗಿ ಎಲ್ಲದೂ ಕೂಡ ನೋಡ್ಲಿ. ಎಲ್ಲ ಸಾರ್ವಜನಿಕರಿಗೆ ಈಗ ಹೆಂಗೆ ಪೆಟ್ರೋಲ್ ರೇಟು ಎಲ್ಲರೇ ಡಿಮ್ಯಾಂಡ್ ಆಗ್ತಿದೆ, ಅದೇ ತರ ಅವ್ರ ವೇತನ ಕೂಡ ಜಾಸ್ತಿ ಆಗ್ಬೇಕು ಸರ್. ಸರ್ಕಾರಕ್ಕೆ ನಾವು ಇದು ಮನವಿ ಮಾಡ್ಕೊಂತಾರದು. ಅವ್ರ ವೇತನ ಎಷ್ಟಿದಾವೆ ಅವ್ರ ವೇತನ ಎಲ್ಲ ಜಾಸ್ತಿ ಆಗ್ಬೇಕು. ಎಲ್ಲರದ್ದು ವೇತನ ಜಾಸ್ತಿ ಆಗ್ಬೇಕು. ಪ್ರತಿಯೊಂದು ಅಷ್ಟೇನೆ ಎಲ್ಲದೂ ಇದ್ ಮಾಡ್ಕೊಂಡು. ಇವಾಗ ಆಲ್ಮೋಸ್ಟ್ GST ಕೂಡ ಬಂತು. ಮುಂಚೆ GST ಇದ್ದಿದ್ದಿಲ್ಲ. ಎಲ್ಲ GST ಬಂದ್ಬಿಟ್ಟು ಸುಮಾರು ಟ್ಯಾಕ್ಸ್ಗಳು ಕೂಡ ಅದಕ್ಕೆ ಹೋಗ್ತದವೆ. ಏನೇ ಒಂದು ಬಟ್ಟೆಯಿಂದ ಹಿಡಿದು ಒಂದು ಸ್ಲಿಪ್ಪರ್ ಇಂದ ಹಿಡಿದು ಕೂಡ ಅದರಲ್ಲೂ ಕೂಡ ಟ್ಯಾಕ್ಸ್ ಹಾಕ್ತಿದ್ದಾರೆ. ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಕಮ್ಮಿ ಮಾಡ್ಕೊಂಡು ಎಲ್ಲರೂ ಜನತೆ ಬೆಳೆಸ್ಬೇಕು. ಎಲ್ಲ ಜನತೆ ಬೆಳಿಬೇಕು. ಯಾಕಂದ್ರೆ ಜನತೆಯಿಂದಾನೇ ಒಂದು ಸರ್ಕಾರ. ಜನತೆನೇ ಇಲ್ಲ ಅಂದ್ರೆ ಸರ್ಕಾರ ಯಾವುದೂ ಇಲ್ಲ. ಸೊ ಅದಕ್ಕೆ ಜನರಿಗೆ ಸರ್ಕಾರ ಸ್ವಲ್ಪ ರಕ್ಷಣೆ ಕೊಡಬೇಕು. ಸ್ವಲ್ಪ ಈ ರೀತಿದೆಲ್ಲ ಪೆಟ್ರೋಲ್ ರೀತಿ ಪ್ರತಿಯೊಂದು ವಸ್ತುಗಳು ಕೂಡ ಸ್ವಲ್ಪ ರೇಟ್ ಕಮ್ಮಿ ಮಾಡಬೇಕು ಅಂತ ಸರ್ಕಾರಕ್ಕೆ ತಿಳಿಸ್ಬಿಡ್ತೀನಿ ಸರ್. ಅದಕ್ಕೋಸ್ಕರ ರೇಟ್ ಜಾಸ್ತಿ ಮಾಡಿದ್ರು ಅಂತಕ್ಕಿಂತ ಈಗ ಹೊರಗಡೆ ವಾರ್ಗಳು ಸುಮಾರು ಆಗ್ತದವೆ. ನಾವು ಹೇಳಕ್ ಬರ್ತಿಲ್ಲ. ಈಗ ಹೊರಗಡೆಯಿಂದ ವಾರ್ಗಳು ಸುಮಾರು ಬರ್ತದವೆ ಎಲ್ಲದೂ ಕೂಡ ಆಗ್ತದವೆ. ಬಟ್ ಏನಂತ ಹೇಳಿದ್ರೆ ಎಲ್ಲಾ ಕಡೆನೂ ನೋಡ್ಕೋಬೇಕಾಗತ್ತೆ ಸರ್. ಈಗ ಅವರು ಸೆಂಟ್ರಲ್ ಕಡೆ ಅವ್ರು ನೋಡ್ಕೊಂತಿದಾರೆ ಅಂದ್ರೆ ಈ ಸ್ಟೇಟ್ ಕಡೆಗೆ CM ಇರ್ಬೋದು, ಪ್ರತಿಯೊಬ್ರು ಕೂಡ ಖಜಾಂಚಿ ಇರ್ಬೋದು, ಅವರೆಲ್ಲ ಪ್ರತಿಯೊಂದು ನೋಡ್ಬೇಕಾಗತ್ತೆ. ನೋಡ್ಕೊಂಡು ಜನರು ಕೂಡ ಪರಿಸ್ಥಿತಿ ಕೂಡ ಅರ್ಥ ಮಾಡ್ಕೋಬೇಕಾಗತ್ತಲ್ಲ ಸರ್. ಈಗ ಹೇಳ್ತಿದ್ದೀನಲ್ಲ, ಕೆಲವೊಬ್ಬರಿಗೆ ದುಡಿಮೆ ಇದೆ, ದುಡಿಮೆ ಇಲ್ಲ. ಈಗ ಒಂದ್ ವಾರ ದುಡಿಮೆ ಇದ್ರೆ 10 ದಿವಸ ಮನೇಲಿ ಇಡ್ತಾರೆ, ಒಂದ್ ತಿಂಗಳಿಗೆ 15 ದಿವಸ ದುಡಿಮೆ. ಅಂತವ್ರ ಪರಿಸ್ಥಿತಿ ಏನಾಗ್ಬೇಕು? ಈಗ ಅಂತವ್ರು ಈಗ ಜೀವಿತವಾಗಿದ್ದು ಹೆಲ್ತ್ ಚೆನ್ನಾಗಿದ್ದೆ ಮುಂದೆ ಅವ್ರು ಬೆಳೆದ್ರೆ ಅವ್ರು ಮುಂಚೆ ವೋಟ್ ಹಾಕ್ತಾರೆ, ಮುಂದೆ ಬೆಳೆಸ್ತಾರೆ. ಈಗ ಜನತೆಯಿಂದನೇ ಸರ್ಕಾರ. ಅದೇ ತರ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಶಿವಮೊಗ್ಗದಿಂದ. ಸರ್, ಇದನ್ನ ನಾನು ಹೇಳೋದಕ್ಕಿಂತ ನಮ್ಮ ದೇಶದ ಆರ್ಥಿಕತೆಯನ್ನ ಹೆಚ್ಚಿಸ್ಬೇಕಂದ್ರೆ ನಮ್ಮ ದೇಶದ ಆರ್ಥಿಕತೆ ಹೆಚ್ಚಬೇಕು. ಹಾಗೆ ಇವತ್ತು ಡಾಲರು ಎಸ್ತಾ ಇದೆ, ರೂಪಾಯಿ ಕುಸಿತಾ ಇದೆ. ಇಲ್ಲಾಂದ್ರೆ ನಾವು ನಮ್ಮ ದೇಶ ಅಧೋಗತಿ ಆಗ್ಬಿಡುತ್ತೆ. ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಇವತ್ತು ಸರ್ಕಾರ ಕೈಗೊಂಡಿದೆ ಅನ್ನೋದಕ್ಕೆ ನನಗೆ ಅಪೇಕ್ಷೆ ಪಡ್ತೀನಿ. ಇದರಲ್ಲಿ ಯಾವುದು ಸುಳ್ಳಲ್ಲ. ಇಲ್ಲಾಂದ್ರೆ ನಮ್ಮ ಭಾರತ ಮೊನ್ನೆ ನೇಪಾಳ ಆದಂಗ ಆಗ್ಬಿಡುತ್ತೆ. ಆರ್ಥಿಕ ಪರಿಸ್ಥಿತಿ ಹಿನ್ನಡೆಯಾಗಿ ನೇಪಾಳ ಆಗೋದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ ಇದರಲ್ಲಿ ಲೆಕ್ಕಾಚಾರ ಇಲ್ದಲೆ ಗವರ್ನರ್ ಹೇಳಿದ್ರು, RBI ಗವರ್ನರ್ ಹೇಳಿದ್ರು, ಖಂಡಿತ ಹೆಚ್ಚಾಗತ್ತೆ. ಅದಕ್ಕೆ ಇದನ್ನ ಆದಷ್ಟು ಬಳಸೋದ್ರಲ್ಲಿ ಕಡಿಮೆ ಮಾಡಿ, ಎಲೆಕ್ಟ್ರಿಕ್ ಗಾಡಿಗಳನ್ನ ಅತಿ ಹೆಚ್ಚು ಯೂಸ್ ಮಾಡಿ. ಒಂದು ಕಾರನ್ನ ಒಬ್ಬರೇ ಯೂಸ್ ಮಾಡಬೇಡಿ, ಒಂದು ಅವಶ್ಯಕತೆ ಇದ್ರೆ ಮಾತ್ರ ಯೂಸ್ ಮಾಡಿ. ಸುಮ್ಮನೆ ಯಾಕೆ ಅನಾವಶ್ಯಕ ಈ ಪೆಟ್ರೋಲ್ ಡೀಸೆಲ್ ಅನ್ನ ವೇಸ್ಟ್ ಮಾಡ್ತೀರಾ? ನಮ್ಮಲ್ಲಿ ಕ್ರೂಡ್ ಮೆಟೀರಿಯಲ್ ಸಿಗಲ್ಲ, ನಾವು ವಿದೇಶದಿಂದ ತರೋದು. ನಮ್ಗೆ ಇವತ್ತು $90 ಇರೋದು ಇವತ್ತು $110 ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ನಮ್ಮ ದೇಶ ಅಭಿವೃದ್ಧಿ ಆಗಕ್ಕೆ ಚಾನ್ಸ್ ಇಲ್ಲ. ಅದನ್ನ ನಾವೆಲ್ಲ ತಿಳ್ಕೊಂಡು ಕೊರೋನಾ ಹೆಂಗೆ ಹಿಂದೆ ಇತ್ತು ಅವಾಗ ಹೆಂಗೆ ನಿರ್ವಹಣೆ ಮಾಡಿದ್ರು, ಈಗೂ ಸಹ ಆ ಯುದ್ಧ ನಿಲ್ಲೋವರೆಗೂ ಇದು ಎಲ್ಲರೂ ಪಾಲಿಸೋಕೆ ನಾನು ಇಷ್ಟಪಡ್ತೀನಿ.
ಇದನ್ನ ಯಾರು ಹೆಚ್ಚು ಮಾಡ್ಲಿಕ್ಕೆ ಸರ್ಕಾರ ತಿನ್ಲಿಕ್ಕಲ್ಲ. ವಿದೇಶದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಉಕ್ರೇನು, ಇರಾನು, ಅಮೆರಿಕದಿಂದ ಇದು ಹೆಚ್ಚಾಗಿದೆ ಅಂತ ಬಯಸಿ ನಾವು ಕೂಡ ಹೊಂದ್ಕೊಂಡು ಅದ್ರ ತಕ್ಕ ನಾವು ಬೆಳೆಯೋದು ಉತ್ತಮ ಅಂತ ನಾನು ಜನತೆಗೆ ಹನುಮಂತಪ್ಪ ಬಸವನಗರ. ಸರ್ ಬಹಳ ಕಷ್ಟ ಆಗುತ್ತೆ, ಯಾಕೆಂದ್ರೆ ನಾವೆಲ್ಲ ಇಲ್ಲಿ ಮಿಡಲ್ ಕ್ಲಾಸ್ ಜನಗಳಿದೀವಿ. ಏನು ಅಂತಂದ್ರೆ ಈಗ ಪ್ರತಿ ಒಂದು ರೂಪಾಯಿನೂ ನಾವು ನೋಡಿ ಮಾಡಿ ಖರ್ಚು ಮಾಡ್ಬೇಕಾಗುತ್ತೆ. ಪೆಟ್ರೋಲ್ ಬೆಲೆ ಇದಕ್ಕಿದಂಗೆ ₹3 ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಈಗ ನಾವಿರೋದು ಬಂದು ಮಾರ್ಕೆಟಿಂಗ್ ಫೀಲ್ಡ್, ನಮ್ಮಲ್ಲಿ ಪೆಟ್ರೋಲ್ ಹಾಕಿದ್ರೆ ನಮ್ ಜೀವನ ನಡೆಯೋದು. ಇದಿಲ್ಲ, ಡೈಲಿ ಒಂದು 60 ರಿಂದ 70 ಕಿಲೋಮೀಟರ್ ಓಡಾಡ್ಬೇಕಾಗುತ್ತೆ. ಡೈಲಿ ಒಂದು 2 ರಿಂದ 3 ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ. ಪ್ರತಿ ಒಂದು ಕೆಲ್ಸಕ್ಕೂ ಬಹಳ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಈಗ ಡೈಲಿ ಪ್ರಾವಿಷನ್ ಸ್ಟೋರ್ ಆಗಿರ್ಲಿ, ಇಲ್ಲ ಅಂತಂದ್ರೆ ಏನೇ ಒಂದು ತರಕಾರಿ ಆಗಿರ್ಲಿ, ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಆ ಕಾರಣದಿಂದ ಏನ್ ಮಾಡಕ್ ಆಗಲ್ಲ. ನಮಗೊಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಈಗ ಏನು ಅಲ್ಲಿ ವಾರ್ ನಡೀತಾ ಇದೆ, ಅದು ಒಂಚೂರು ಕಮ್ಮಿಯಾಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಾರ ಒಂಚೂರು ಖಾಲಿ ಆದ್ರೆ ನಮಗೊಂದ್ ಸ್ವಲ್ಪ ಒಳ್ಳೆ ರೀತಿಲಿ ಆಗುತ್ತೆ. ಇದು ನಾವು ಸರ್ಕಾರದ ಮೇಲೂ ಪ್ರೆಷರ್ ಅಂತ ಹೇಳಕ್ಕಾಗಲ್ಲ, ಇಲ್ಲ ಅಲ್ಲೂ ಹೇಳಕ್ಕಾಗಲ್ಲ. ನೋಡ್ಬೇಕಾಗುತ್ತೆ ಮುಂದೆ ಏನಾಗುತ್ತೆ ಅಂತಂದ. ಬಟ್ ಮಿಡಲ್ ಕ್ಲಾಸ್ ಜನಕ್ಕೆ ಮಾತ್ರ ಇದು ಬಹಳ ತೊಂದರೆ ಆದ ವಿಚಾರ ಇದು. ನನ್ನ ಹೆಸರು ಅಲೆಕ್ಸ್ ಅಂತ, ಶಿವಮೊಗ್ಗದಿಂದ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದು ಅನಿವಾರ್ಯ, ಏನು ಮಾಡಕ್ ಆಗಲ್ಲ. ಇದು ನಮ್ಮ ಯಾರ ಕೈಲೂ ಇಲ್ಲದೆ ಇರೋಂಥದ್ದು. ಇದು ಅಮೆರಿಕ ಮತ್ತೆ ಇರಾನ್ ಮಧ್ಯೆ ಯುದ್ಧ ನಡೀತಾ ಇರೋದ್ರಿಂದ ಹರಮುಜ್ಜಲ್ಲಿ ಯಾವುದೇ ಹಡಗುಗಳು ತೈಲ ತಗೊಂಡು ಬರೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ತೈಲ ಇದನ್ನೆಲ್ಲ ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ನಾವು ಸರ್ಕಾರದ ಜೊತೆಗಿರ್ಬೇಕು, ಮತ್ತೆ ನಮ್ಮ ದೇಶಕ್ಕೆ ನಾವು ಸಹಾಯ ಮಾಡಬೇಕು ಅಂತಂದ್ರೆ ಈ ಬರ್ಡನ್ ನಾವು ತಡ್ಕೊಬೇಕು. ಮತ್ತೆ ಪ್ರಧಾನಮಂತ್ರಿಗಳು ಹೇಳಿದಾಗೆ ಸಾಕಷ್ಟು ಕಡಿಮೆ ವೆಹಿಕಲ್ಗಳನ್ನ ಉಪಯೋಗಿಸ್ಬೇಕು. ಎಲ್ಲಾ ರೀತಿಯಿಂದಲೂ ಸಹಕಾರ ಕೊಡಕ್ ನಾವು ರೆಡಿ ಇದೀವಿ, ಅನಿವಾರ್ಯ. ಇಲ್ಲ, ಇದು 3.5 ಜಾಸ್ತಿ ಅನ್ಸಲ್ಲ, ಇನ್ನು 10-15 ಜಾಸ್ತಿ ಮಾಡ್ಬೇಕಿತ್ತು. ಆದ್ರೆ ಓವರ್ ಆಲ್ ಏನ್ ಮಾಡಿದ್ದಾರೆ ಸರ್ಕಾರ, ಕೇಂದ್ರ ಸರ್ಕಾರ ಅದನ್ನ ಭರಿಸ್ತಾ ಇದೆ. ಇದು ಎಲ್ಲಿಂದ ಭರಿಸ್ತಾ ಇದೆ ದುಡ್ಡು? ನಮ್ಮ ತೆರಿಗೆ ತಗೊಂಡು ಹೋಗಿದ್ದೀರಲ್ಲ, ಆ ತೆರಿಗೆನೇ ಇಲ್ಲಿ ಕಳಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾವು ಇನ್ನೂ ಜಾಸ್ತಿ ಆಯ್ತು 3.5 ಅಂದ್ರೆ, ಅಲ್ಲಿ ತೆರಿಗೆ ಇನ್ನೂ ಜಾಸ್ತಿ ಆಗತ್ತೆ. ಹಾಗಾಗಿ ಜಾಸ್ತಿ ಅಲ್ಲ ಇದು. ಇನ್ನು ನನ್ನ ಲೆಕ್ಕದ ಪ್ರಕಾರ ₹130 ಆಗ್ಬೇಕು, ಅಷ್ಟು ತೊಂದರೆ ಇದೆ. ಹಾಗಾಗಿ ಇದು ಜಾಸ್ತಿ ಅಲ್ಲ ಬಿಡಿ, ಅನಿವಾರ್ಯ ಇದು. ಅದು ತಿಳಿದೇ ಇರೋರು ಮಾತಾಡ್ತಾರೆ, ವಿಚಾರಗಳು ತಿಳ್ಕೊಂಡವರು ಇದು ಮಾತಾಡಕ್ ಹೋಗಲ್ಲ. ನಾವು ಸಪೋರ್ಟ್ ಮಾಡ್ಲೇಬೇಕು, ಅನಿವಾರ್ಯ. ಇಷ್ಟು ದಿವಸ ನಮ್ಗೆ ₹102 ಕೊಟ್ರು. ಇದು 1-2 ತಿಂಗಳು ಹಿಂದೆ ಮಾಡ್ಬೇಕಿತ್ತು ಜಾಸ್ತಿನ. ಈಗ ಮಾಡಿದ್ದಾರೆ ಇಲ್ಲಿವರೆಗೂ ತಡೆದ್ಬಿಟ್ಟು. ಎಲ್ಲ ದೇಶ ಅಲ್ಲ, ಮುಂದುವರೆದ ದೇಶದಲ್ಲೂ ಸಹಿತ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ, ಯಾರು ಹೊರಗಡೆ ಬರ್ತಾ ಇಲ್ಲ. ಸೊ ಹಾಗಾಗಿ ಅನಿವಾರ್ಯ ಬಿಡಿ, ಇದು ಮಾಡಿರೋದು ಸರಿ ಇದೆ. ಓಕೆ, ನನ್ನ ಹೆಸರು ನಾಗರಾಜ್ ಅಂತ, ನಾನು ರಿಟೈರ್ಡ್ ಸೀನಿಯರ್ ಆಫೀಸರ್. ಪೆಟ್ರೋಲ್ ರೇಟ್ ₹3 ಜಾಸ್ತಿ ಆಗಿರೋದ್ರಿಂದ ಏನು ಆಗ್ಬಾರ್ದು, ತೊಂದರೆ ಏನು ಆಗಿಲ್ಲ. ಓಕೆ, ಈಗಿನ ಪರಿಸ್ಥಿತಿಯಲ್ಲಿ ₹3 ಅಲ್ಲ ₹10 ಜಾಸ್ತಿ ಆಗೋ ಸಂದರ್ಭ ಇದ್ರೂ ₹3 ಮಾಡಿದರೆ ಅದ್ ನಾವು ಒಪ್ಕೊಳ್ತೀವಿ. ಯಾಕೆಂದ್ರೆ ಹಿಂದಿನ 10 ವರ್ಷದ ರೇಟನ್ನು ಇವಾಗ್ಲೂ ಕೊಡಕ್ ಬರಲ್ಲ. ಈಗಿನ ಪರಿಸ್ಥಿತಿಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ, ಕಚ್ಚಾ ತೈಲ ಸಿಗೋ ಕಷ್ಟದಲ್ಲಿದೆ. ಹಂಗೂ ಈ ಮಟ್ಟಕ್ಕಾದ್ರೂ ನಮ್ಮ ದೇಶ ನಡೆಸ್ಕೊಂಡು ಹೋಗ್ತಾ ಇದಾರಲ್ಲ, ಅದಕ್ಕೋಸ್ಕರ ನಾವು ಸ್ಪಂದಿಸ್ಬೇಕು. ಸೊ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರೇಟ್ ಏನಿದೆ, ಪೆಟ್ರೋಲ್ ರೇಟ್ ತುಂಬಾನೇ ನಾರ್ಮಲ್ ಆಗಿದೆ. ಸೊ ನರೇಂದ್ರ ಮೋದಿ ಅವ್ರು ಕರೆ ಕೊಟ್ಟ ಪ್ರಕಾರ ನಾವು ಸ್ವಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಕೆಲವೊಂದು ಬೇರೆ ರೀತಿ ಟ್ರಾನ್ಸ್ಪೋರ್ಟೇಷನ್ ನಾವು ಬಳಸ್ಕೊಂಡು ಏನನ್ನಾದ್ರೂ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಮುಂದಿನ ಜನರೇಷನ್ ಏನಿದೆ, ನಮ್ಮ ಮಕ್ಕಳ ಜನರೇಷನ್ ಏನಿದೆ, ಅವ್ರಿಗೆ ಸ್ವಲ್ಪ ಉಪಕಾರ ಮಾಡ್ದಂಗೆ ಆಗುತ್ತೆ. ಪೆಟ್ರೋಲ್ ರೇಟ್ ಯಾವ್ದನ್ನು ಕಂಟ್ರೋಲ್ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದ್ರ ಬೆಲೆ ಜಾಸ್ತಿ ಆಗಿಲ್ಲ ಕಳೆದ 15 ವರ್ಷದಲ್ಲಿ, ಯಾವ್ದು ಇದ್ದಂಗಿಲ್ಲ. ಅದು ನಾವು ಹೊರಗಿಂದ ತರಿಸ್ಕೊಳ್ಳೋದು, ಅದ್ರ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡಬೇಕು. ಪೆಟ್ರೋಲ್ ಬಿಟ್ಟು ಇದ್ರ 2 ವೀಲರ್ ಅಥವಾ 4 ವೀಲರ್ ಅದನ್ನ ಬಿಟ್ಟು ಆದಷ್ಟು ಸೈಕಲ್, ಬೇರೆ ಯಾವ್ದಕ್ಕಾರು ಎಲೆಕ್ಟ್ರಿಕಲ್ ವೆಹಿಕಲ್ಗಾರು ನಾವು ಪ್ರಮೋಟ್ ಆಗ್ಲಿಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದು 2-2 ಕಿಲೋಮೀಟರ್ 3-3 ಕಿಲೋಮೀಟರ್ ವಾಕಿಂಗ್ ಹೋದೆ, ಸೈಕ್ಲಿಂಗ್ ಹೋದೆ ಅನ್ನೋ ಬದಲು ಹೋಗೋ ಕೆಲಸಕ್ಕೆ ನಾವು ಸೈಕಲ್ ತಗೊಂಡು ಹೋದ್ರೆ ಆದಷ್ಟು ನಾವು ಬಳಸೋದನ್ನ ಕಡಿಮೆ ಮಾಡಬಹುದು. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಇಂಡಿಯಾದಲ್ಲಿ ಕಡಿಮೆ ಇದೆ. ಕೋವಿಡ್ ಟೈಮಲ್ಲೇ ನಾವು ನೋಡ್ಬೋದಿತ್ತು. ಕೋವಿಡ್ ವ್ಯಾಕ್ಸಿನೇಷನ್ ನಮಗೆ ಬರದೇ ಇದ್ದಿದ್ರೆ ನಾವು ಯಾರು ಇವತ್ತಿಷ್ಟು ಮಾತಾಡ್ಲಿಕ್ಕೂ ಸಿಗ್ತಿರ್ಲಿಲ್ಲ. ಹಂಗಿರ್ಬೇಕಾದ್ರೆ ದೇಶದ ಹಿತ ಕಾಪಾಡ್ತಾ ಇದಾರೆ ಪ್ರಧಾನಮಂತ್ರಿಗಳು. ಅಂತ ಪ್ರಧಾನಮಂತ್ರಿ ಸ್ವಲ್ಪ ಸಪೋರ್ಟ್ ಮಾಡೋಣ. ನಮ್ಮ ಅವಶ್ಯಕತೆ ಇದ್ರೆ ಮಾತ್ರ ತಗೊಂಡು ಹೋಗೋಣ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗೋಣ. ತೀರಾ ಹತ್ರದಲ್ಲಿ ಇದ್ರೆ ನಡ್ಕೊಂಡು ಹೋಗೋ ಪ್ರಾಕ್ಟೀಸ್ ಮಾಡೋಣ, ಇಲ್ಲ ಸೈಕಲ್ ಅಲ್ಲಿ ಹೋಗೋ ಪ್ರಾಕ್ಟೀಸ್ ಮಾಡೋಣ.